ಸ್ನೇಹಿತರೆ, ಪ್ರತಿ ವಾರ ಪ್ರಸಾರ ಆಗುವಂತಹ ಬಹುಜನ ಹಿತಾಯ ಕಾರ್ಯಕ್ರಮ ಮತ್ತು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ಪಂದನ ವಾಹಿನಿ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಮತ್ತು ಪ್ರತಿ ವಾರ ಕೂಡ ತಮ್ಮ ಮನೆಯ ಬಾಗಿಲಿಗೆ ಬರುವಂಥ ವಿಶೇಷವಾದ ಕಾರ್ಯಕ್ರಮ, ಜನಜಾಗೃತಿ ಕಾರ್ಯಕ್ರಮ ಅಂತ ಅನಿಸ್ತಾ ಇದೆ. ಸನ್ನಿಹಿತವಾಗ್ತಾ ಇರತಕ್ಕಂತಹ ಮಹಾಕುಂಭಮೇಳ, ಡೆಮಾಕ್ರಸಿಯ ಮಹಾಕುಂಭಮೇಳ ಅಂತ ನಾವೇನು ಕರೀತೇವೆ, ಲೋಕಸಭಾ ಚುನಾವಣೆ ಸನ್ನಿಹಿತವಾಗ್ತಾ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಜನಜಾಗೃತಿಗೋಸ್ಕರ ಸ್ಪಂದನ ವಾಹಿನಿ ನಡೆಸ್ಕೊಡ್ತಾ ನಮ್ಮ ಜೊತೆಗೆ ಡಾಕ್ಟರ್ ಅವಿನಾಶ್ ಶಾನ್ ಭೋಗ್ ಅವರಿದ್ದಾರೆ. ಉಡುಪಿ ಜಿಲ್ಲಾ ಮಾನವ ಹಕ್ಕು ಪ್ರತಿಷ್ಠಾನದ ಅಧ್ಯಕ್ಷರು. ಅವರ ಮಾತುಗಳನ್ನು ಕೇಳ್ತಾ ಮುಂದಕ್ಕೆ ಹೋಗೋಣ. ಸಾಕಷ್ಟು ಪ್ರಶ್ನೆ ಅವರ ಲೇಖನಗಳ ಮೂಲಕ ತಗೊಂಡ್ಬಂದಿದ್ದೇನೆ. ಅವರ ಮುಂದಿನ ಪ್ರಶ್ನೆ ಅವ್ರಿಗೆ ಕೇಳ್ತೇನೆ. ಸರ್, ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ. ಸರ್, 8ನೇ ಪ್ರಶ್ನೆ ಬರ್ತಾ ಇದೆ. ಸರ್, 9ನೇ ಪ್ರಶ್ನೆ. ಕೋಟತಟ್ಟು ಗ್ರಾಮ ಪಂಚಾಯತ್ನ ಮಾದರಿಯ ನಿಮ್ಮ ಲೇಖನದಲ್ಲಿ ಉದ್ಧರಣೆ ಮಾಡಿದಿರಿ, ನಿಮ್ಮ ಲೇಖನದಲ್ಲಿ ತೋರಿಸ್ಕೊಟ್ಟಿದ್ದೀರಿ. ಅದೇನು ಸರ್ ಕೋಟತಟ್ಟು ಗ್ರಾಮ ಪಂಚಾಯತ್ ಮಾದರಿ? ನೋಡಿ, ಉಡುಪಿ ಜಿಲ್ಲೆಯ ಕೋಟತಟ್ಟು ಅನ್ನೋ ಗ್ರಾಮ ಇದೆ. ಆ ಗ್ರಾಮದವರು 99ನೇ ಇಲೆಕ್ಷನ್ನಲ್ಲಿ, ಚುನಾವಣೆಯಲ್ಲಿ ಇಡೀ ಗ್ರಾಮಕ್ಕೆ ಸಾಧಾರಣ 3000 ಮಂದಿ ವೋಟರ್ಸ್ ಇರುವ ಒಂದು ಗ್ರಾಮ ಅದು. ಅವರು ನಮ್ಮ ಸಂಸ್ಥೆಗೆ ಬಂದು, ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನಕ್ಕೆ ಬಂದು ನಮಗೆ ಹೇಳಿದರು, ಸರ್, ನಾವು ಈ ಸರ್ತಿ ಓಟ್ ಹಾಕೋದಿಲ್ಲ, ನಾವು ಅದನ್ನು ಬಹಿಷ್ಕಾರ ಮಾಡ್ತೀವಿ. ಆದ್ದರಿಂದ ಯಾಕೆ ಅಂತ ಕೇಳಿದೆ ನಾನು. ಸರ್, ನಮಗೆ ಎಷ್ಟು ಸಮಸ್ಯೆ ಇದೆ ಅಂತ ಹೇಳಿದರೆ ಅದನ್ನು ನಂಬಲಿಕ್ಕಾಗೋದಿಲ್ಲ. ನೋಡಿ, ನಮ್ಮಲ್ಲಿ ಯಾವುದು ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ಕೊಡ್ತಾ ಇಲ್ಲ. ಯಾಕಂತ ಹೇಳಿದರೆ ಅದು CRZ ಝೋನಲ್ಲಿ ಬರ್ತದೆ ಅಂಥೇಳಿ. ರಸ್ತೆ ಇಲ್ಲ, ರಸ್ತೆ ಮಾಡ್ತಾ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಶಾಲೆ ಇಲ್ಲ. ಇಲ್ಲಿ ಎಲ್ಲ ಸಮಸ್ಯೆಗಳನ್ನ ಹಿಡ್ಕೊಂಡು ನಾವು ಪ್ರತಿ ಸರ್ತಿ ಓಟ್ ಹಾಕೋದು ಮಾತ್ರ ಆಗುತ್ತೆ ಅಂಥೇಳಿ. ಆವಾಗ ನಾವೊಂದು ಹೇಳಿದ್ವು, ಒಂದು ಕೆಲಸ ಮಾಡೋಣ, ಈ ಸರ್ತಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಯಾರ್ಯಾರು ನಿಲ್ತಾರೆ ನೋಡಿ, ಅವ್ರನ್ನೆಲ್ಲರನ್ನ ಅಲ್ಲಿ ಕರೆದಾದ ಮೇಲೆ ನೀವು ಇಡೀ ಗ್ರಾಮಕ್ಕೆ ಒಂದು ನೀತಿ ಸಂಹಿತೆಯನ್ನು ನೀವು ಮಾಡಬೇಕು ಅಂತೇಳಿ. ಏನು ಹೇಳಿದರು, ನಮ್ಮ ಗ್ರಾಮದಲ್ಲಿ ಯಾರೂ ಪೋಸ್ಟರ್ ಹಾಕಲಿಕ್ಕಿಲ್ಲ, ಯಾರು ಮೈಕ್ ತಗೊಂಡು ಬರಲಿಕ್ಕಿಲ್ಲ, ಯಾವ ಮೀಟಿಂಗು ಇಲ್ಲಿ ನಡೀಲಿಕ್ಕಿಲ್ಲ. ನಾವೇ ಒಂದು ಮೀಟಿಂಗ್ ಕರಿತೇವೆ, ಆ ಮೀಟಿಂಗಿಗೆ ತಾವೆಲ್ಲ ಬಂದು ನಮಗೆ ಇದು ಮಾಡಬೇಕು ಅಂತೇಳಿ ಒಂದು ನೋಟಿಸನ್ನು ಎಲ್ಲರಿಗೆ ಕೊಟ್ಟಿದ್ದು. ಎಲ್ಲರೂ ಒಪ್ಪಿದ್ರು. ಒಂದು ದಿನ ನಿಗದಿ ಆಯಿತು. ಆ ದಿನಕ್ಕೆ ಊರಿನವರೇ ಪೆಂಡಾಲ್ ಹಾಕಿ ಸ್ಟೇಜ್ ಕಟ್ಟಿ ಈ ಎಲ್ಲರನ್ನು 3.5 ಗಂಟೆಗಳ ಕಾಲ ಪ್ರಶ್ನಿಸಿದ್ರು. ನೋಡಿ, ಪ್ರಶ್ನಿಸಿ ಅವ್ರ ಹತ್ರ ಇನ್ ರೈಟಿಂಗಲ್ಲಿ ತೆಗೆದುಕೊಂಡು ನಮಗೆ ಇಂಥ ಬೇಕು, ಜನರ ಪ್ರಣಾಳಿಕೆ ಎಂಬ ಕಲ್ಪನೆ ಮೊದಲ ಬಾರಿಗೆ ಬಂದದಲ್ಲಿ ನಮ್ಮ ಗ್ರಾಮಕ್ಕೆ ಈ ಸಮಸ್ಯೆ ಇದೆ, ನೀವೇನು ಹೇಳ್ತೀರಿ ಅಂತೇಳಿ. ಅಷ್ಟು ಮಾತ್ರ ಅಲ್ಲ, ಆ ಕೋಟತಟ್ಟು ಗ್ರಾಮದವರು ಚುನಾವಣೆಯ ನಂತರ ತಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡ್ರು. ಅದು ಮುಖ್ಯ. ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಇವತ್ತು ಆ ಗ್ರಾಮದಲ್ಲಿ ಅವರು ಆ ಸರ್ತಿ ಮೆನ್ಷನ್ ಮಾಡಿದ ಯಾವ ಸಮಸ್ಯೆಯೂ ಈಗ ಉಳಿದಿಲ್ಲ. ಹೌದು, ಸಾಕಷ್ಟು ಗ್ರಾಮಗಳು ಚುನಾವಣೆ ಫೇಸ್ ಮಾಡ್ತಾ, ಸಾಕಷ್ಟು ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಭೂತಾಕಾರವಾಗಿ ಎದ್ದು ನಿಲ್ತಾ ಇದೆ. ಸ್ನೇಹಿತರೆ, ಕೋಟತಟ್ಟು ಗ್ರಾಮ ಪಂಚಾಯತನ್ನು ಮಾದರಿಯಾಗಿ ತಗೊಂಡು ತಾವು ಇದನ್ನು ನಡೆಸ್ಕೊಡ್ಬೇಕು, ನಿಮ್ಮ ಗ್ರಾಮದ ಪ್ರಣಾಳಿಕೆಯನ್ನು ಸಿದ್ಧಪಡಿಸಬೇಕು ಅಂತ ಹೇಳಿ ಶಾನ್ ಭೋಗ್ ಅವರು ಹೇಳ್ತಾರೆ. ಖಂಡಿತವಾಗಿ ನಿಮ್ಗೆ ಗೈಡೆನ್ಸ್ ಮಾಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತ ಹೇಳೋ ಮಾತುಗಳನ್ನು ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ಕ್ವಶನ್ ಬಹಳ ಪ್ರಧಾನವಾಗಿರ್ತಕ್ಕಂಥ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸರ್, ಸಂವಿಧಾನಕ್ಕೆ ತಿದ್ದುಪಡಿ ಬೇಕು ಅಂತ ಸಾಕಷ್ಟು ಹಿರಿಯರು ಹೇಳ್ತಾ ಇದ್ದಾರೆ, ನ್ಯಾಯಾಂಗ ಪರಿಣತರು ಹೇಳ್ತಾ ಇದ್ದಾರೆ. ಸರ್, ಯಾವ ತಿದ್ದುಪಡಿ ಬೇಕು ಅಂತ ನೀವು ಭಾವಿಸ್ಕೊಳ್ತೀರಿ? ಅದು ತಿದ್ದುಪಡಿ ಅದು ಅಷ್ಟು ಸಣ್ಣದಾಗಿ ಉತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ, ಈಗ ನಾವು ಎದುರಿಸುವ ಮುಖ್ಯ ಸಮಸ್ಯೆಗಳನ್ನು ಹೇಳ್ತೇನೆ. ಕಳೆದ 4 ಚುನಾವಣೆಗಳಿಂದ ಇದನ್ನು ನಾವು ನೋಡ್ತಾ ಇದ್ದೇವೆ. ಮುಖ್ಯ ಸಮಸ್ಯೆ ಏನಂತ ಹೇಳಿದರೆ, ಯಾವುದೇ ಪಕ್ಷಕ್ಕೆ ಬಹುಮತ ಸಿಗ್ತಾ ಇಲ್ಲ. ಆ ಬಹುಮತ ಸಿಕ್ಕದಿದ್ದಾಗ ಪುನಃ ಚುನಾವಣೆ ನಡೆಯಿತು. ವಾಜಪೇಯಿ ಸರ್ಕಾರ 13 ದಿವಸಗಳ ಕಾಲ ನಡೆಯಿತು, ಪುನಃ ಚುನಾವಣೆ ನಡೆಯಿತು. ಈಗ ಒಂದು ಸರ್ತಿ ಚುನಾವಣೆ ಅಂತೇಳಿ ಹೇಳಿದರೆ ಕೋಟ್ಯಾಂತರ, ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟ. ಅದನ್ನು ಮಾಡಲಿಕ್ಕೆ ಭಾರತ ಸಶಕ್ತ ಅಲ್ಲ. ಚುನಾವಣೆಗಾಗಿ ಅಷ್ಟು ಕೋಟಿ ನಾವು ಕಳ್ಕೊಳ್ಳಲಿಕ್ಕೆ ಅದಕ್ಕಾಗಿ ಇವತ್ತು ನಾವು ಒಂದು ಸ್ಪಷ್ಟವಾಗಿ ಸಂವಿಧಾನ ತಿದ್ದುಪಡಿ ಮಾಡುವ ದಿಸೆಯಲ್ಲಿ ಚರ್ಚೆ ದೇಶಾದ್ಯಂತ ನಡೀಬೇಕು ಅಂತ ನಮ್ಗೆ ತೋರ್ತದೆ. ಅಟ್ಲೀಸ್ಟ್ ಆರಂಭ ಆಗಬೇಕು ಇದು ಇಂಥದ್ದಲ್ಲಿ ಮಾಡಿ. ಯಾಕಂತ ಹೇಳಿದರೆ ನೋಡಿ, ಈಗ 4 ಜನ ಚುನಾವಣೆಗೆ ನಿಲ್ತಾರೆ ಅಂತ ಅನಿಸೋಣ. ಮೊದಲನೇವನಿಗೆ 25% ಸಿಗ್ತದೆ, ಎರಡನೇವನಿಗೆ 22% ಸಿಗ್ತದೆ, ಮೂರನೇವನಿಗೆ 19% ಸಿಗ್ತದೆ, ನಾಲ್ಕನೇವನಿಗೆ 10% ಸಿಗ್ತದೆ ಅಂತ ಅನಿಸುವ. ಒಟ್ಟು ಮಾಡಿದರೆ 70% ಆಯಿತು. 23% 23% ಸಿಕ್ಕಿದವನು ಅವನು ನಮ್ಮ ಪ್ರತಿನಿಧಿಯೋ? ಇದು ಯಾವ ಪ್ರಜಾತಂತ್ರ?
ಒಂದು ಉದಾಹರಣೆಗೆ ಮಾತ್ರ ಹೇಳಿದ್ದು. ಇಂಥ ಹಲವಾರು ಇದೆ. ಅದಕ್ಕಿಂತ ದೊಡ್ಡ ದೂರ ಅಂತ ಅಂದ್ರೆ 23% ಮಲಗಿಸಬೇಕು ಅಂತ ಹೇಳಿ ಉಳಿದ 3 ಜನ ಒಟ್ಟಾಗ್ತಾರೆ. ಅದು ಒಟ್ಟಾದ್ರೂ ಇಲ್ಲಿ ಈಗ ಏನಾಗಿದೆ, ಈಗ ನಮ್ಮ ಎಲ್ಲ ನೋಡುವಾಗ 23%ನವನು ಇಲೆಕ್ಷನ್ ಆಗಿ ವಿನ್ ಆಗಿದ್ದಾನೆ, ಉಳಿದವರಿಗೆಲ್ಲ 22, 20, 10 ಸಿಕ್ಕಿದೆ. ಆವಾಗ ಅವನು ನಿಜವಾದ ಪ್ರತಿನಿಧಿಯನ್ನು ಎಣಿಸ್ಕೊಳ್ಬೋದು ಅಂತ ನಾನು ಪ್ರಶ್ನೆ ಕೇಳೋದು. ಇಂಥ ಹಲವಾರು ಸಮಸ್ಯೆಗಳು ಇವೆ. ಅದನ್ನು ನಾವು ಈಗ ಜನರ ಪ್ರಣಾಳಿಕೆ ಅಂತ ಹೇಳ್ತೀವಲ್ಲ, ಹಾಗೆ ಪ್ರತಿಯೊಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಮತ್ತು ಊರಿನಲ್ಲಿ ಹಿರಿಯರು, ಗ್ರಾಮದಲ್ಲಿ, ಗ್ರಾಮ ಮಟ್ಟದಲ್ಲಿ ಎಲ್ಲ ಕಡೆಯಲ್ಲಿ ಇದರ ಚಿಂತನೆ ನಡೀಬೇಕು. ಇಂಥ ಸಾಧಾರಣ 20 ಪ್ರಶ್ನೆಗಳನ್ನು ನಾವು ತಯಾರು ಮಾಡಿದ್ದೇವೆ. ಈ ಚುನಾವಣೆ ಮುಗಿದ ಮೇಲೆ ಇದನ್ನು ಮಾಡಿ ಬರುವ ಚುನಾವಣೆಯೊಳಗೆ ಯಾವ ರೀತಿಯ ಸಂವಿಧಾನ ತಿದ್ದುಪಡಿ ಆಗಬೇಕು ಎಂಬುದನ್ನು ಸ್ಪಷ್ಟ ಕಲ್ಪನೆ ಎಲ್ರಿಗೂ ಬೇಕು. ಈಗ ನೋಡಿ, ಈಗ ನೋಟಾ ಅಂಥೇಳಿ ಇತ್ತೀಚೆಗೆ ಬಂತು. ಅದು ಯಾವಾಗಲೂ ಬರಬೇಕಿತ್ತು. ಆವಾಗ ಈ ಮತದಾನದ ನಿರಾಸಕ್ತಿಯೆಲ್ಲ ಹೋಗ್ತಿತ್ತು ಜನರಿಗೆ. ಇವರು 3 ನನಗೆ ಬೇಡ, ಮುಂದೆ ನನ್ ಆಫ್ ದ ಅಬೌವ್ 4 ಜನರು ನನಗೆ ಬೇಡ ಎಂಬ ಹೇಳುವ ಅಧಿಕಾರವನ್ನು ಅವ್ರಿಗೆ ಯಾವಾಗಲೂ ಸಿಗಬೇಕಿತ್ತು. ಆವಾಗ ತುಂಬ, ಈಗ ಆದರೂ ಪರವಾಗಿಲ್ಲ, ಈಗಾದರೂ ಬಂತಲ್ಲ ಅಂಥೇಳಿ ನಮಗೆ ಅಂಥ ಸಂವಿಧಾನ ತಿದ್ದುಪಡಿಗಳು, ಅದರಲ್ಲಿ ಸ್ಪಷ್ಟತೆ ನಮಗೆ ಬೇಕು. ಅದರಿಂದ ಆ ವಿಚಾರದಲ್ಲಿ ಇಡೀ ರಾಜಕೀಯ ಪ್ರಜ್ಞೆ ಪುನಃ ಜಾಗೃತಿ ಆಗಬೇಕು ಅಂತೇಳಿ ನಾನು ಜನರನ್ನು ವಿನಂತಿ ಮಾಡ್ತೀನಿ. ಸರ್, ನೋಟಾಕ್ಕೆ ಹೆಚ್ಚು ಪವರ್ ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ ಸರ್. ಇನ್ನೂ ಜಾಸ್ತಿ ಪವರ್ ಬೇಕು ಅಂತ ಹೇಳಿ ಸರ್, ಏನು ಪವರ್ ಎಕ್ಸ್ಪೆಕ್ಟ್ ಮಾಡ್ತೀರಿ ನೋಟಾಕ್ಕೆ? ಅದೇ ಒಂದು ಪ್ರಶ್ನೆ ಇದೆ ನಿಮ್ದಲ್ವಾ? ಹೌದು, ನೋಡಿ ಕೇಳಿದ್ದು ತುಂಬ ಪ್ರಮುಖವಾದ ಪ್ರಶ್ನೆ ಬರ್ತಾ ಸ್ನೇಹಿತರೆ. ಸರ್ ಕೇಳಿರ್ತಕ್ಕಂಥ ಎತ್ತಿಕೊಂಡಂಥ ಮುಂದಿನ ಪ್ರಶ್ನೆ ಬರ್ತಾ ಸ್ಕ್ರೀನ್ ಮೇಲೆ, ನೋಡ್ತಾ ಮುಂದಕ್ಕೆ ಹೋಗೋಣ. ಸೊ ನೋಟಾ ಪರಿಣಾಮಕಾರಿಯ, ಇದಕ್ಕೆ ಜಾಸ್ತಿ ಪ್ರಭಾವ ಬೇಕು ಅಂತ ನೀವು ಆಸೆ ಪಡ್ತೀರಾ? ಹೌದು. ಈಗ ನೋಟಾವನ್ನು ಅವರು ಇತ್ತೀಚೆಗೆ ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ ಹಾಕಿದ್ದಾರೆ. ಈ ಮೇಲಿನವರು ನಮಗೆ ಯಾರೂ ಬೇಡ ಅಂಥೇಳಿ ಕೊನೆಯಲ್ಲಿ ನೋಟಾ ಅಂಥೇಳಿದ್ರೆ, ಈಗ ಚುನಾವಣೆಗೆ ನಾನು ವೋಟ್ ಹಾಕುವುದಿಲ್ಲ ಅಂತ ಹೇಳಲಿಕ್ಕೆ ಇನ್ನು ಅವಕಾಶ ಇಲ್ಲ, ಯಾರಿಗೂ ಇಲ್ಲ. ಅದು ಇವು 3 ಬೇಡ ಅಂತ ಅಂಥೇಳಿ. ಆದರೆ ಅದರ ಪರಿಣಾಮ ಏನು ಎಂಬುದಕ್ಕೆ ಇನ್ನೂ ಸ್ಪಷ್ಟತೆ ನಮಗೆ ಸಿಗಲಿಲ್ಲ. ಅಂದರೆ ಈ 3ರಲ್ಲಿ ಯಾರು ಬೇಡ ಎಂಬುದು ಮೊದಲನೇ ಸ್ಥಾನ ಗಳಿಸಿದರೆ ಏನು ಪರಿಣಾಮ? ಇನ್ನು ಮುಂದೆ ಅವರಿಗೆ ಇಲೆಕ್ಷನ್ನೇ ನಿಲ್ಲಲಿಕ್ಕಿಲ್ಲ, ಏನಾಗಬೇಕು? ಇದನ್ನೆಲ್ಲವನ್ನು ಸೂಕ್ಷ್ಮವಾಗಿ ನೋಡಿ, ಇದಕ್ಕೆ ಸಂವಿಧಾನ ತಿದ್ದುಪಡಿ ಆಗಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಇದು ಹೀಗೆ ಸುಪ್ರೀಂ ಕೋರ್ಟ್ನ ಆರ್ಡರ್ನ ಮೇಲೆ ಅಥವಾ ಆದೇಶದ ಮೇಲೆ ಇದು ನಡೆಯುವಂಥದ್ದಲ್ಲ. ಇದು ಯಾವ ರೀತಿಯಲ್ಲಿ ಈ ನೋಟಾದ ಪರಿಣಾಮ ಏನು, ಇದಕ್ಕೆ ಇನ್ನೂ ಸ್ಪಷ್ಟ ಕಲ್ಪನೆ ಸಂವಿಧಾನದ ತಿದ್ದುಪಡಿಯ ಮೂಲಕ ಆಗಬೇಕು ಅಂತೇಳಿ ನನಗೆ ತೋರ್ತದೆ. ಆದರೆ ಅದು ಆಗಲೇಬೇಕು. ಈ ಕೊನೆಯ ಪಕ್ಷ ಇದಾದರೂ ನಮಗೆ ಸಿಕ್ಕಿತಲ್ವಾ ಅಂಥೇಳಿ ನಮಗೆ ಸಂತೋಷ ಆಗಿರಬಹುದು. ಆದರೆ ಅದರಲ್ಲಿ ಇನ್ನೂ ಸ್ಪಷ್ಟನೆ ಬೇಕು. ಯಾಕಂದರೆ ಅಂಥವರು ಇನ್ನು ಮುಂದೆ ಚುನಾವಣೆಗೆ ನಿಲ್ಲದ ಹಾಗೆ ಮಾಡುವ ಒಂದು ವ್ಯವಸ್ಥೆ, ಇದನ್ನೆಲ್ಲ ಇನ್ನಷ್ಟು ಗಟ್ಟಿಯಾಗಿ ಆಗಬೇಕು. ಆವಾಗ ಚುನಾವಣೆ ಅರ್ಥಪೂರ್ಣ ಅಂತ ಎನಿಸ್ತದೆ. ಸರ್ ಹೇಳಿದ ಮಾತುಗಳನ್ನು ತಮಗೆ ವರ್ಡಿಕ್ಟ್ ಆಗಿ ಕೊಡ್ತಾರೆ ಸ್ನೇಹಿತರೆ. ABC 3 ಜನ ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡ್ತಾರೆ. ಸೊ ನೋಟಕ್ಕೆ ಜಾಸ್ತಿ ಓಟ್ ಬೀಳ್ತದೆ ABCಗಳಿಗಿಂತ. ಆಗ ಅವ್ರು 3 ಜನ ನೆಕ್ಸ್ಟ್ ಚುನಾವಣೆ ಕಂಟೆಸ್ಟ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳುವಂಥ ಒಂದು ವರ್ಡಿಕ್ಟ್ ಕೂಡ ಸುಪ್ರೀಂ ಕೋರ್ಟ್ ಮೂಲಕ ಬರಬೇಕು ಅಂತ ಸರ್ ಆಸೆ ಪಡ್ತಾರೆ. ಆಗ ನೋಟ ಹೆಚ್ಚು ಧ್ವನಿಪೂರ್ಣವಾಗುತ್ತೆ ಅಂತ ಅವ್ರು ಆಸೆ ಪಡ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಅಂತ ಭಾವಿಸ್ಕೊಳ್ತೇನೆ. ಆ ಪ್ರಶ್ನೆಯನ್ನು ತಗೊಳ್ತಾ ಸರ್ ಮಾತಾಡಿಸ್ತೇನೆ. ಪ್ರಶ್ನೆ ಬರ್ತಾ ಸ್ಕ್ರೀನ್ ಮೇಲೆ. ಸರ್, 12ನೇ ಪ್ರಶ್ನೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪೂರ್ಣತೆ ಬರಬೇಕು ಅಂತ ನೀವು ಆಸೆ ಪಡ್ತೀರಿ ನಿಮ್ಮ ಲೇಖನಗಳಲ್ಲಿ. ಪ್ರತಿ ಸರ್ತಿ ಅದನ್ನು ಹೇಳ್ತಾ ಇದ್ದೀರಿ. ಎಕ್ಸ್ಪ್ರೆಷನ್ಸ್ ಕೊಡುವಂಥ ಅಥವಾ ಅಭಿವ್ಯಕ್ತಿಯನ್ನು, ಸ್ವಾತಂತ್ರ್ಯವನ್ನು ಕೊಡುವಂಥ ಪೂರ್ಣತೆ ಬೇಕು ಅಂತ ಹೇಳ್ತೀರಿ. ಸರ್, ಏನಿದು? ನೋಡಿ, ಈಗ ನಮ್ಮಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂಥೇಳಿ ನಾವು ಭಾವಿಸ್ತೇವೆ. ನಿಜವಾದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿದರೆ ನಮ್ಮ ಎಕ್ಸ್ಪ್ರೆಷನ್ಗೆ, ನಮ್ಮ ಅಭಿಪ್ರಾಯಕ್ಕೆ ಯಾವಾಗ ಮನ್ನಣೆ ಸಿಗ್ತದೋ ಆವಾಗ ಮಾತ್ರ ಅದಕ್ಕೆ ಅರ್ಥ ಇದೆ. ಎಷ್ಟೋ ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಅದಕ್ಕೆ ಮಾನ್ಯತೆ ಸಿಗುವುದಿಲ್ಲ. ನಾನು ಉದಾಹರಣೆಗೆ ಮಾತ್ರ ಕೊಡ್ತಾ ಇದ್ದೇನೆ. ನೀವು ಲೆಟರ್ಸ್ ಟು ದ ಎಡಿಟರ್ ಅಂತ ನೋಡ್ತೀರಿ. ಏನದು? ಒಬ್ಬ ಸಾರ್ವಜನಿಕ ತನ್ನ ಅಭಿಪ್ರಾಯ ಇದು ಅಂತ ಹೇಳ್ತಾನೆ. ಸಂಬಂಧಪಟ್ಟವರು ಗಮನಿಸಿಯಾರೇ ಅಂತ ಕೇಳ್ತಾನೆ. ಆಯಿತು, ಸಂಬಂಧಪಟ್ಟವರು ಗಮನಿಸ್ತಾರಾ? ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ, ನನಗೆ ಸಂಬಂಧಪಟ್ಟದ್ದೇ ಅಲ್ಲ ಅಂತ ಹೇಳ್ತಾನೆ ಅವನು. ಹೌದು. ಆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಯಾವಾಗ ಸಂಪೂರ್ಣ ಸಿಗ್ತದೆ ಅಂತ ಹೇಳಿದರೆ, ಅಂಥ ಒಂದು ಪ್ರಕರಣ ಬಂದಾಗ ಅದಕ್ಕೆ ಸಂಬಂಧಪಟ್ಟವರು ಆ್ಯಕ್ಷನ್ ತಗೊಂಡ್ರೆ
ಆ ಸಂಬಂಧಪಟ್ಟವರು ಅದಕ್ಕೆ ಆ ಸಮಸ್ಯೆಗೆ ಪರಿಹಾರ ಸೂಚಿಸಿದರೆ, ಆ ಸಂಬಂಧಪಟ್ಟವರು ಅದಕ್ಕೆ ಸೂಕ್ತ ಒಂದು ಉತ್ತರ ನೀಡಿದರೆ ಅದಕ್ಕೆ ಅರ್ಥ ಇದೆ. ಇಲ್ಲಿ ಇದು ಯಾವುದೂ ಇಲ್ಲ ಸರ್. ಒಂದೇ ಒಂದು ವಾಕ್ಯದ ಉತ್ತರ ಬೇಕು ನನಗೆ. ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡದೆ ಹೋದರೆ ಅವರನ್ನು ವಾಪಸ್ ಕರೆಸುವಂಥ ಹಕ್ಕು, ಒಬ್ಬ ಅಧಿಕಾರ ಕೂಡ ಜನರಿಗೆ ಬೇಕು. ಅದನ್ನು ಯಾವ ರೀತಿಯಲ್ಲಿ ತರಬೇಕು ಎಂಬುದಕ್ಕೆ ಇದು ಅದು ಹೇಳಿದ ಸಂವಿಧಾನ ತಿದ್ದುಪಡಿಗೆ 20 ಅಂಶಗಳನ್ನು ನಾವು ಈಗಾಗಲೇ ಸೂಚಿಸಿದ್ದೇವೆ. ಮುಂದೆ ನಿಮ್ಮ ಕಾರ್ಯಕ್ರಮದಲ್ಲಿ ಅದನ್ನು ಮಾಡಬಹುದು. ಅದು ಚುನಾವಣಾ ಸೂಕ್ತ ಕಾಲ ಅಲ್ಲ, ಆದರೆ ಚುನಾವಣಾ ಅವಧಿಯಲ್ಲಿ ಆಲೋಚನೆ ಮಾಡಬೇಕಾದ ಕರ್ತವ್ಯ ಇದು. ಯಾಕಂತೇಳಿದರೆ ಈಗ ನಾವು ಚುನಾವಣೆಯಲ್ಲಿ ಚುನಾಯಿತ ಮಾಡಿದ ವ್ಯಕ್ತಿ ಏನು ಮಾಡದಿದ್ದರೆ ಏನು ಮಾಡಬೇಕು, ಯಾವ ರೀತಿಯಲ್ಲಿ ಅವರನ್ನು ವಾಪಸ್ ಕರೆಸಬೇಕು, ಇಂತಹ ಒಂದು ಪ್ರಶ್ನೆಗಳನ್ನು ಆದಷ್ಟು ಈಗ ಜನ ಅಭಿಪ್ರಾಯವನ್ನು ರೂಪಣೆ ಮಾಡಿಕೊಂಡು ಅದನ್ನು ನಾವು ಜನಪ್ರತಿನಿಧಿಗಳ ಮೂಲಕ ಪಾರ್ಲಿಮೆಂಟಿಗೆ ತಲುಪಿಸಿದಾಗಲೇ ಇದಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಪೂರ್ಣ ಅರ್ಥ ಇರ್ತದೆ ಅಂತೇಳಿ ನನ್ನ ಭಾವನೆ. ಹೌದು ಸ್ನೇಹಿತರೆ, ನಾನು ಒಂದು ವಾಕ್ಯವನ್ನು ಸೇರಿಸ್ಕೊಳ್ಳಿಕ್ಕೆ ಇಚ್ಛೆ ಪಡೋದಿಲ್ಲ. ಇವತ್ತು ಬಹಳ ಪ್ರಧಾನವಾಗಿರ್ತಕ್ಕಂಥ, ಪ್ರಮುಖವಾದ ಮತ್ತು ತುಂಬ ಪ್ರಾಸ್ತಾವಿಕವಾಗಿರ್ತಕ್ಕಂಥ ಸಂಗತವಾದ ಕಾರ್ಯಕ್ರಮ ಅಂತ ನಂಗೆ ಅನಿಸ್ತಾ ಇದೆ. ಡೆಮಾಕ್ರಸಿಗೆ ಒಂದು ಪವರ್ ಬರಬೇಕು ಅಂತ ನಾವು ಆಸೆ ಪಡ್ತೇವೆ. ಆ ಡೆಮಾಕ್ರಸಿಗೆ ಒಂದು ಪವರ್ ಕೊಡುವಂಥ ವಿಶೇಷವಾಗಿರ್ತಕ್ಕಂಥ ಒಂದು ಜನಾಭಿಪ್ರಾಯ ರೂಪಿಸುವಂಥ ಒಂದು ಕಾರ್ಯಕ್ರಮ. ಅದು ಕೂಡ ಚುನಾವಣೆ ಬಹಳ ಸನ್ನಿಹಿತವಾಗ್ತಾ ಇರ್ತಾವಾಗಿರುವಾಗ ಆ ಚುನಾವಣೆಗೆ ಹೆಚ್ಚು ಬಲ ಕೊಡುವಂಥ ಒಂದು ಕಾರ್ಯಕ್ರಮ. ಪ್ರತಿಯೊಬ್ಬನೂ ಕೂಡ ತನ್ನ ಓಟನ್ನು ಹಾಕಲಿಕ್ಕೆ ಕರ್ನಾಟಕದಲ್ಲಿ ಏಪ್ರಿಲ್ 17ನೇ ತಾರೀಕು ಹೋಗುವಾಗ ಯೋಚನೆ ಮಾಡ್ತಾ ಓಟ್ ಹಾಕಬೇಕು ಅಂತ ಸರ್ ಹೇಳ್ತಾರೆ. ಯೋಗ್ಯರನ್ನು ಆರಿಸ್ಕೊಳ್ಬೇಕಾದ್ದು ಬಹಳ ಪ್ರಾಮುಖ್ಯವಾದ್ದು. ನನ್ನ ಜಾತಿಯವ, ನನ್ನ ಮತದವ ಅಂತ ಭಾವಿಸ್ಕೊಳ್ಳೋದಕ್ಕಿಂತ ಯೋಗ್ಯರನ್ನ ಮತ್ತು ತುಂಬ ಚೆನ್ನಾಗಿ ಕೆಲಸ ಮಾಡುವಂತಹ ಹುಮ್ಮಸ್ಸಿರ್ತಕ್ಕಂಥ ಆರಿಸ್ಕೊಳ್ಬೇಕಂತ ಸರ್ ಹೇಳ್ತಾರೆ. ಆ ಮೂಲಕ ನಮ್ಮ ಡೆಮಾಕ್ರಸಿಗೆ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ರೂಪವನ್ನು ಕೊಡುವಂತಹ ಚುನಾವಣೆ ಇದಾಗಲಿ ಅಂತ ಆಸೆ ಪಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಅಭಿಪ್ರಾಯವನ್ನು ರೂಪಿಸಿಕೊಟ್ಟಿರ್ತಕ್ಕಂತಹ ಡಾಕ್ಟರ್ ಅವಿನಾಶ್ ಶಾನುಭಾಗ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ಈ ಕಾರ್ಯಕ್ರಮ ಖಂಡಿತವಾಗಿ ಜನರಿಗೆ ತಲುಪಿದೆ ಎಂದು ಭಾವಿಸ್ಕೊಳ್ತೇನೆ. ಎಲ್ಲರಿಗೂ ಕೂಡ ಡೆಮಾಕ್ರಸಿ ಸುಖವನ್ನು ಕೊಡಲಿ, ನೆಮ್ಮದಿಯನ್ನು ಕೊಡಲಿ ಅಂತ ಆಸೆ ಪಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೀನಿ. 3 ಸುದ್ದಿಗಳಿಗೋಸ್ಕರ ಮತ್ತು ಮನರಂಜನಾ ಕಾರ್ಯಕ್ರಮ ನೋಡ್ತಾ ಇರಿ ಸ್ಪಂದನ ವಾಹಿನಿಯನ್ನು. ಥ್ಯಾಂಕ್ ಯು ವೆರಿ ಮಚ್.